Hello friends, welcome to the my YouTube channel ಕನ್ನಡ ಕಸ್ತೂರಿ. ನಿಮಗೆ ನಮ್ಮ ವಿಡಿಯೋ ಡೈಲಿ ಬೇಕಂದ್ರೆ ವಿಡಿಯೋಗೆ ಲೈಕ್ ಮಾಡಿಕೊಂಡು ಕನ್ನಡ ಕಸ್ತೂರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಗೆಳೆಯರೇ, ಇವತ್ತು ನಿಮ್ಮ ಕೈಗೆ ಕೆಲಸ ಕೊಡಲು ನಾನು ಹೊಸ ಕಥೆಯೊಂದನ್ನು ತಂದಿದ್ದೇನೆ. ಕೊನೆವರೆಗೂ ನೋಡಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಈಗ ಕತೆಗೆ ಹೋಗೋಣ. ಒಳ್ಳೆಯವನು ಎಂದು ಕೆಲಸಕ್ಕೆ ತೆಗೆದುಕೊಂಡರೆ ಇಂತಹ ಕೆಲಸ ಮಾಡುತ್ತಾನೆ ಎಂದು ಯಾರೂ ಊಹಿಸಿರಲಿಲ್ಲ. ರವಿಗೆ 26 ವರ್ಷ. ಓದುವುದನ್ನೆಲ್ಲ ಮುಗಿಸಿ ಕೆಲಸಕ್ಕಾಗಿ ಹುಡುಕಾಡುತ್ತಿದ್ದ. ಆದರೆ ಎಲ್ಲೂ ಕೆಲಸ ಸಿಗುತ್ತಿರಲಿಲ್ಲ. ಆದರೆ ರವಿ ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದ. ಒಂದು ದಿನ ರವಿ ಬೆಳಿಗ್ಗೆ ತಿಂಡಿ ಮುಗಿಸಿ ಪೇಪರ್ ಓದುತ್ತಾ ಕುಳಿತಿದ್ದನು. ಆಗ ಅವನ ಅಪ್ಪ ಬಂದು, ಏನು ರವಿ, ಇನ್ನೂ ಎಷ್ಟು ದಿನ ಕೆಲಸಕ್ಕಾಗಿ ಕಾಯುತ್ತೀಯ? ಪ್ರತಿದಿನ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದೀಯ, ಆದರೆ ಕೆಲಸ ಸಿಗೋ ಲಕ್ಷಣ ಮಾತ್ರ ಕಾಣಿಸ್ತಿಲ್ಲ. ಸಮಯ ಮಾತ್ರ ಕಳೆದು ಹೋಗ್ತಾ ಇದೆ. ಆದಷ್ಟು ಬೇಗ ಏನಾದರೂ ಒಂದು ಕೆಲಸ ಮಾಡು ಎಂದು ಹೇಳಿದರು. ಹೌದು ಅಪ್ಪ, ಯಾಕೋ ನಾನು ಹುಡುಕ್ತಾ ಇರುವ ರೀತಿ ಸರಿ ಇಲ್ಲ ಅಂತ ಅನಿಸುತ್ತೆ. ಬೇರೆ ಏನಾದರೂ ಮಾಡಬೇಕು ಅಂದ ಅವನ ಅಪ್ಪ. ನನಗೆ ಗೊತ್ತಿರುವ ಮೇಡಂ ಒಬ್ಬರಿದ್ದಾರೆ, ಅವರಿಗೆ ಒಂದು ಡ್ರೈವರ್ ಬೇಕು. ನೀನು ಒಮ್ಮೆ ಹೋಗಿ ಅವರನ್ನು ಭೇಟಿ ಮಾಡು ಎಂದು ಹೇಳಿದರು. ನಿನಗೆ ಹೇಗಿದ್ದರೂ ಡ್ರೈವಿಂಗ್ ಬರುತ್ತೆ ಅಲ್ವಾ? ಒಮ್ಮೆ ಅವರ ಮನೆಗೆ ಹೋಗಿ ಆ ಮೇಡಂ ಅವರೊಂದಿಗೆ ಮಾತಾಡು ಅಂದರು. ಸರಿ ಆಯ್ತಪ್ಪ ಎನ್ನುತ್ತಾ ರವಿ ಮೇಡನ್ ಇದ್ದಲ್ಲಿಗೆ ಹೋದ. ಅವರ ಮನೆಯ ಕಾಲಿಂಗ್ ಬೆಲ್ ಮಾಡಿ ನಿಂತುಕೊಂಡ ಮೇಡನ್ ಬಂದು ಬಾಗಿಲು ತೆರೆದರು. ರವಿ ಅವರನ್ನು ನೋಡಿದ ಮೇಲೆ ಆಶ್ಚರ್ಯಗೊಂಡ. ಯಾಕೆಂದರೆ ಅವರು ನೋಡುವುದಕ್ಕೆ ಅಷ್ಟು ಸುಂದರವಾಗಿದ್ದನು. ಇವರು ಇಷ್ಟು ಚೆನ್ನಾಗಿದ್ದಾರಾ ಅಂತ ಅವರನ್ನು ನೋಡುತ್ತಾ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದ. ಹಲೋ, ಯಾರು ನೀವು? ನಿಮಗೆ ಯಾರು ಬೇಕು ಎಂದು ಅವರು ಕೇಳಿದರು. ಹಲೋ ಮೇಡನ್, ನಿಮಗೆ ಕಾರ್ ಡ್ರೈವರ್ ಬೇಕೆಂದು ತಿಳಿಯಿತು. ನೀವು ಒಪ್ಪಿಕೊಂಡರೆ ನಾನು ಆ ಕೆಲಸಕ್ಕೆ ಸೇರಿಕೊಳ್ಳಲು ಬಂದಿದ್ದೇನೆ ಎಂದ. ಹೌದು, ನಮಗೆ ಒಬ್ಬ ಡ್ರೈವರ್ ಬೇಕು, ಆದರೆ ನಿನ್ನನ್ನು ನೋಡಿದರೆ ಹಾಗೆ ಕಾಣಿಸುವುದಿಲ್ಲವಲ್ಲ ಎಂದು ಹೇಳಿದರು. ಅದು ಮೇಡಂ, ನಾನು ಕೆಲಸಕ್ಕಾಗಿ ಹುಡುಕುತ್ತಿದ್ದೆ, ಬೇರೆ ಎಲ್ಲಿಯೂ ಕೆಲಸ ಸಿಗುತ್ತಿಲ್ಲ. ಆದ್ದರಿಂದ ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಅಂದುಕೊಂಡೆ. ನನಗೆ ಡ್ರೈವಿಂಗ್ ಕೂಡ ಬರುತ್ತೆ, ಹಾಗಾಗಿ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದೆ ಅಂತ ಹೇಳಿದ. ಮೇಡಂ ಕಾವ್ಯ ಒಂದು ಕ್ಷಣ ಯೋಚಿಸಿದರು. ಇವನು ನೋಡುವುದಕ್ಕೆ ಸಿನಿಮಾ ಹೀರೋ ತರ ಇದ್ದಾನೆ ಹೀಗೆಂದುಕೊಳ್ಳುತ್ತ. ಸರಿ, ನಾಳೆ ಒಳ್ಳೆಯ ದಿನ, ನಾಳೆಯಿಂದ ಕೆಲಸಕ್ಕೆ ಬಾ ಎಂದು ಹೇಳಿದರು. ಆ ಮಾತು ಕೇಳಿ ರವಿಗೆ ತುಂಬಾ ಸಂತೋಷವಾಯಿತು. ಮರುದಿನ ಬೆಳಿಗ್ಗೆ ಬೇಗ ಎದ್ದು ಚೆನ್ನಾಗಿ ರೆಡಿಯಾಗಿ ಮೇಡಂ ಮನೆಗೆ ಹೋದ. ಕಾವ್ಯ ಅವನನ್ನು ಸ್ವಾಗತಿಸಿ, ಬಂದಿಯಾ? ನಿನ್ನ ಹೆಸರೇನು ಎಂದು ಕೇಳಿದಳು. ನನ್ನ ಹೆಸರು ರವಿ ಎಂದು ಅವನು ಹೇಳಿದ. ಸರಿ ರವಿ, ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಎಂದು ಹೇಳಿದರು. ಇವರು ಇಷ್ಟು ಸುಂದರವಾಗಿ ಇದ್ದರು, ಮತ್ತೆ ಬ್ಯೂಟಿ ಪಾರ್ಲರ್ ಯಾಕೆ ಎಂದು ರವಿ ತನ್ನ ಮನಸ್ಸಿನಲ್ಲಿ ಯೋಚಿಸಿದ. ಆಯ್ತು ಮೇಡಂ, ಹೋಗೋಣ ಅಂದು ಅವರನ್ನು ಕರೆದು ತೆಗೆದುಕೊಂಡು ಹೊರಟ. ಕಾರಿನಲ್ಲಿ ಹೋಗುತ್ತಿರುವಾಗ ಮೇಡಂ, ಸರ್ ಯಾಕೋ ಕಾಣಿಸುತ್ತಿಲ್ಲ ಅಂತ ಕೇಳಿದ. ಅವರು ಇಲ್ಲ, ಅವರು ಮುಂಬೈಯಲ್ಲಿದ್ದಾರೆ, ಆಗಾಗ ಬಂದು ಹೋಗುತ್ತಾರೆ ಎಂದಳು. ಆ ಮಾತನ್ನು ಕೇಳಿ ರವಿಗೆ ಸಂತೋಷವಾಯಿತು. ಅವರು ದೂರ ಇರುವುದು ನನಗೆ ಒಳ್ಳೆಯದೇ ಆಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಂಡ. ಆ ದಿನದಿಂದ ಕಾವ್ಯ ಎಲ್ಲಿಗೆ ಹೇಳುತ್ತಿದ್ದಳು ಅಲ್ಲೆಲ್ಲ ಅವರನ್ನು ಕರೆದುಕೊಂಡು ಹೋಗುತ್ತಾ ಕೆಲಸ ಮಾಡಿಕೊಂಡು ಇದ್ದ ರವಿ. ಹಾಗೆ ಕೆಲವು ದಿನಗಳಲ್ಲಿ ಒಳ್ಳೆಯ ಡ್ರೈವರ್ ಆಗಿ ತಯಾರಾದ. ಇಷ್ಟು ಸುಂದರವಾದ ಹೆಂಡತಿಯನ್ನು ಇಲ್ಲಿ ಬಿಟ್ಟು ಮುಂಬೈಯಲ್ಲಿ ಏನು ಕೆಲಸ ಮಾಡುತ್ತಿದ್ದಾರೆ ಇವರ ಗಂಡ ಅನ್ನೋದೇ ನನಗೆ ಅರ್ಥ ಆಗುತ್ತಿಲ್ಲ ಅಂತ ಅಂದುಕೊಂಡ ರವಿ. ಒಂದು ದಿನ ಪಾರ್ಟಿಗೆ ಹೋಗಲು ಕಾವ್ಯ ತುಂಬಾ ಚೆನ್ನಾಗಿ ರೆಡಿಯಾಗುತ್ತಿದ್ದರು. ಒಂದು ತೆಳ್ಳಗಿನ ಕೆಂಪು ಸೀರೆಯನ್ನು ಹುಟ್ಟುಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದರು. ರವಿ ಅವರ ಸೌಂದರ್ಯವನ್ನು ನೋಡಿ ಹಾಗೆ ದಂಗಾಗಿ ಒಂದು ಕ್ಷಣ ನೋಡುತ್ತಲೇ ಇದ್ದ. ಅದನ್ನು ಕಂಡು ಕಾವ್ಯ, ಏನು ನನ್ನನ್ನು ತಿನ್ನುವ ಹಾಗೆ ನೋಡುತ್ತಿದ್ದ ಇರುವೆ ಅಂತ ಕೇಳಿದರು. ಏನಿಲ್ಲ ಮೇಡಂ, ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ ಅಂದ. ಏನು ಕೇಳು ಅಂದರು. ನಿಜವಾಗಿಯೂ ಸರ್ ತುಂಬಾ ಅದೃಷ್ಟ ಮಾಡಿದ್ದಾರೆ ನಿಮ್ಮಂತ ಹೆಂಡತಿಯನ್ನು ಪಡೆಯಲು ಅಂತ ಹೇಳಿದ. ಏನು ಅದೃಷ್ಟನೋ ಏನು, ನಾನು ಇಲ್ಲಿ ಅವರು ಅಲ್ಲಿ ಎಷ್ಟು ಹೇಳಿದರು ಕೇಳುವುದಿಲ್ಲ, ಯಾವಾಗ ನೋಡಿದರು ದುಡ್ಡು ದುಡ್ಡು ಎಂದುಕೊಂಡು ಅಲ್ಲೇ ಇದ್ದಾರೆ ನಿಮ್ಮ ಸರ್ ಅಂತ ಹೇಳಿದಳು. ಹಾಗೆ ಮಾತನಾಡುತ್ತಾ ಕಾರಿನಲ್ಲಿ ಮುಂದಕ್ಕೆ ಹೋಗುತ್ತಿರುವ ಒಂದು ಕಡೆ ಮಲ್ಲಿಗೆ ಹೂಗಳನ್ನು ಮಾರುತ್ತಿರುವುದನ್ನು ನೋಡಿದರು. ಅಯ್ಯೋ, ಈ ಮಲ್ಲಿಗೆ ಹೂಗಳನ್ನು ತಲೆಗೆ ಮೂಡಿದುಕೊಂಡು ಎಷ್ಟು ವರ್ಷಗಳಾಯಿತು, ಇವರು ಇನ್ನು ಯಾವಾಗ ಬರುತ್ತಾರೋ ಗೊತ್ತಿಲ್ಲ ಅಂತ ಕಾವ್ಯ ಯೋಚಿಸುತ್ತಿದ್ದಳು. ಯಾಕೆ ಮೇಡನ್ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿದ್ದೀರಿ ಅಂತ ಕೇಳಿದ.
ರವಿ ಏನಿಲ್ಲ, ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಅವರು ಇಲ್ಲಿರುವಾಗ ಪ್ರತಿದಿನ ನನಗೆ ಮಲ್ಲಿಗೆ ಹೂವನ್ನು ತಂದು ಕೊಡುತ್ತಿದ್ದರು. ಹಾಗೆ ನಾನು ಅದನ್ನು ಮುಡಿದುಕೊಂಡು ತುಂಬಾ ಖುಷಿಪಡುತ್ತಿದ್ದೆ. ಹೀಗೆ ಹೇಳುತ್ತಿರುವಾಗ ಹೋಟೆಲ್ ಬಂತು. ರವಿ ನೀನು ಕೂಡ ಒಳಗೆ ನನ್ನ ಜೊತೆ ಬಾ ಅಂತ ಅವನನ್ನು ಕರೆದುಕೊಂಡು ಹೋಟೆಲ್ ಒಳಗೆ ಹೋದಳು. ಕಾವ್ಯ ಪಾರ್ಟಿಯಲ್ಲಿ ಇದ್ದ ಕೆಲವರು, ಕಾವ್ಯ ನಿಮ್ಮ ಮನೆಯವರು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿದರು. ಅದು ಕೇಳಿ ಅವಳ ಗೆಳತಿಯೊಬ್ಬಳು, ಅವರು ಕಾವ್ಯಾಳ ಗಂಡನಲ್ಲ, ಅವರು ಮುಂಬೈಯಲ್ಲಿ ಇದ್ದಾರೆ ಅಂತ ಹೇಳಿದಳು. ಆಗ ಅವರು ಸಾರಿ ಮೇಡಮ್ ಅಂದರು. ಕಾವ್ಯ ಪರವಾಗಿಲ್ಲ ಅಂತ ಹೇಳಿ, ರವಿ ನೀನು ಸ್ವಲ್ಪ ದೂರವೇ ಇರು ಅಂತ ಹೇಳಿದಳು. ಆಯ್ತು ಅಂತ ರವಿ ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ಕಾವ್ಯಾಳನ್ನು ನೋಡುತ್ತಿದ್ದ. ಅದನ್ನು ಅವಳು ಕೂಡ ಗಮನಿಸಿದಳು. ಪಾರ್ಟಿಯಲ್ಲಿ ಅವಳ ಸ್ನೇಹಿತರು ಒತ್ತಾಯ ಮಾಡಿ ಅವಳಿಗೆ ಸ್ವಲ್ಪ ಡ್ರಿಂಕ್ ತೆಗೆದುಕೊಳ್ಳಿ ಅಂತ ಹೇಳಿದರು. ಹಾಗೆ ಪಾರ್ಟಿ ಮುಗಿದು ಮನೆಗೆ ಹಿಂತಿರುಗುವಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ರವಿ ಕಾರಿನಲ್ಲಿ ಅವರನ್ನು ಮನೆಗೆ ಕರೆದುಕೊಂಡು ಬಂದನು. ಹಾಗೆ ಮನೆ ಹತ್ತಿರ ಕಾರ್ ನಿಲ್ಲಿಸಿ ಡೋರ್ ಓಪನ್ ಮಾಡಿ ಮೇಡನ್ ಇಳಿದುಕೊಳ್ಳಿ ಅಂತ ಹೇಳಿದನು. ಕಾವ್ಯಾಳಗೆ ಡ್ರಿಂಕ್ಸ್ ಮಾಡಿ ಅಭ್ಯಾಸ ಇಲ್ಲ. ಮೊದಲ ಸಲ ಡ್ರಿಂಕ್ಸ್ ಮಾಡಿದ್ದರಿಂದ ಅವಳಿಗೆ ಸ್ವಲ್ಪ ನಿದ್ದೆ ಬಂದ ಹಾಗೆ ಆಗಿತ್ತು. ನನಗೆ ಇಳಿಯುವುದಕ್ಕೆ ಸ್ವಲ್ಪ ಕಷ್ಟವಾಗುತ್ತಿದೆ ಅಂದಳು. ಸರಿ ಪರವಾಗಿಲ್ಲ, ನಾನು ಹಿಡಿದುಕೊಳ್ಳುತ್ತೇನೆ, ನೀವು ನಿಧಾನವಾಗಿ ಇಳಿಯಿರಿ ಅಂತ ರವಿ ಅವಳಿಗೆ ಕಾರಿನಿಂದ ಇಳಿಯಲು ಸಹಾಯ ಮಾಡಿದ. ಹಾಗೆ ಅವರು ನಡೆಯಲು ಕಷ್ಟವಾಗಬಹುದು ಅಂತ ಅವರನ್ನು ಹಿಡಿದುಕೊಂಡು ಮನೆಯೊಳಕ್ಕೆ ಕರೆದುಕೊಂಡು ಹೋದ. ಒಮ್ಮೆ ಅವರು ಬೀಳುವ ಹಾಗೆ ಆದಾಗ ಅವರನ್ನು ಹಿಡಿದುಕೊಂಡ. ಆಗ ಅವನಿಗೆ ಶಾಕ್ ಹೊಡೆದ ಹಾಗೆ ಆಯಿತು. ಅದರಿಂದ ಕಾವ್ಯಾಗೂ ಕೂಡ ವಿಶೇಷ ಅನುಭವ ಆಗಿತ್ತು. ಅವಳು ಒಮ್ಮೆ ರವಿ ಮುಖ ನೋಡಿದಳು. ಸಾರಿ ಮೇಡಮ್, ನೀವು ಬಿದ್ದು ಬಿಡುತ್ತೀರೇನೋ ಅಂತ ಹಿಡಿದುಕೊಂಡೆ ಅಂದ. ಅವಳು ಪರವಾಗಿಲ್ಲ ಅಂದಳು. ರವಿ ತನ್ನನ್ನು ಹಿಡಿದುಕೊಂಡಿರುವಾಗ ಅವನ ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿರುವುದನ್ನು ಕಾವ್ಯ ಗಮನಿಸಿದಳು. ಮೇಡನ್ ಎಷ್ಟು ಸಾಫ್ಟ್ ಆಗಿದ್ದಾರೆ ಅಂತ ರವಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹೋಗಿ ಅವರನ್ನು ಅವರ ಬೆಡ್ ಮೇಲೆ ಕೂರಿಸಿದ. ಸರಿ ಮೇಡಮ್, ನಾನು ಇನ್ನು ಹೋಗುತ್ತೇನೆ ಅಂತ ಹೇಳಿದ. ಎಷ್ಟು ಮುಗ್ಧನಾಗಿದ್ದಾನೆ ಅಂತ ಕಾವ್ಯ ಮನಸ್ಸಿನಲ್ಲಿ ಯೋಚಿಸಿದಳು. ಅವನು ತನ್ನನ್ನು ನಡೆಸಿಕೊಂಡು ಬರುವಾಗ ಆಗಿರುವ ಸ್ಪರ್ಶದ ಅನುಭವ ಅವಳ ಮನಸ್ಸಿಗೆ ಖುಷಿ ಕೊಟ್ಟಿತ್ತು. ಅವಳು ಮನೆಗೆ ಹೋಗುತ್ತಿರುವ ರವಿನ್ನು ತಡೆದು, ಹೊರಗಡೆ ತುಂಬಾ ಮಳೆ ಬರುತ್ತಿದೆ, ನೀನು ರಾತ್ರಿ ಇಲ್ಲಿಯೇ ಇರುತ್ತೀಯಾ ಅಂತ ಕೇಳಿದಳು. ಅದನ್ನು ಕೇಳಿದ ರವಿಗೆ ತುಂಬಾ ಸಂತೋಷವಾಯಿತು. ಸರಿ ಮೇಡಮ್ ಎಂದು ಹೇಳಿದ. ರವಿನ್ನು ಹೇಗೆ ಮಾಡಿ ಈ ಕೆಲಸಕ್ಕೆ ಒಪ್ಪಿಸಿಕೊಂಡು ತನ್ನ ಆಸೆಯನ್ನು ತೀರಿಸಿಕೊಳ್ಳಬೇಕು. ತುಂಬಾ ದಿನದಿಂದ ಇದರ ಬಗ್ಗೆ ಯೋಚಿಸುತ್ತಾ ಇದ್ದೆ. ಇನ್ನು ಸುಮ್ಮನಿರಲು ನನ್ನಿಂದ ಸಾಧ್ಯವಿಲ್ಲ ಅಂತ ಮನಸ್ಸಿನಲ್ಲಿ ಕಾವ್ಯ ಯೋಚಿಸತೊಡಗಿದಳು. ಹಾಗೆ ಯೋಚಿಸುವಾಗ ಇದ್ದಕ್ಕಿದ್ದಂತೆ ಅವಳ ಆಸೆ ಜಾಸ್ತಿಯಾಯಿತು. ರವಿ ನೀನು ಏನು ಅಂದುಕೊಳ್ಳಲ್ಲ ಅಂದರೆ ನಿನ್ನಲ್ಲಿ ಏನೋ ಕೇಳುತ್ತೇನೆ ಅಂದಳು. ಪರವಾಗಿಲ್ಲ ಮೇಡಮ್, ಏನು ಬೇಕಾದರೂ ಕೇಳಿ ಅಂತ ಹೇಳಿದ. ರವಿ ನಿನಗೆ ಗೊತ್ತಲ್ವಾ, ಇವರು ಯಾವಾಗಲೂ ದೂರನೇ ಇರುತ್ತಾರೆ. ನಾನು ತುಂಬಾ ದಿನದಿಂದ ಅವರಿಲ್ಲದೆ ಕಷ್ಟಪಡುತ್ತಾ ಇದ್ದೇನೆ. ಇವತ್ತು ನನಗೆ ತುಂಬಾ ಆಸೆ ಆಗುತ್ತಾ ಇದೆ. ನೀನು ನನ್ನ ಆಸೆಯನ್ನು ತೀರಿಸುತ್ತೀಯಾ ಅಂತ ಕೇಳಿದರು. ಅಯ್ಯೋ, ನೀವು ಏನು ಕೇಳ್ತಾ ಇದ್ದೀರಾ ಮೇಡನ್, ನಿಮ್ಮಂತವರ ಜೊತೆ ಊಟ ಮಾಡುವ ಅದೃಷ್ಟ ಯಾರಿಗೆ ಸಿಗುತ್ತದೆ? ಇಂತಹ ಅವಕಾಶ ಅದೃಷ್ಟ ಬಂದರೆ ಯಾವಾಗಲೂ ಬಿಡಬಾರದು ಅಂತ ಹೇಳಿದ. ಹಾಗಿದ್ರೆ ಸರಿ, ಹೋಗಿ ಬಾಗಿಲು ಹಾಕಿಕೊಂಡು ಬಾ ಅಂತ ಹೇಳಿದಳು. ರವಿ ತುಂಬಾ ಖುಷಿ ಪಡುತ್ತಾ ಹೋಗಿ ಡೋರ್ ಲಾಕ್ ಮಾಡಿ ಬಂದನು. ಹಾಗೆ ಇಬ್ಬರೂ ತಮ್ಮ ಇಷ್ಟವನ್ನೆಲ್ಲ ತೀರಿಸಿಕೊಂಡರು. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.